ಎಲ್ಲರಿಗೂ ನಮಸ್ಕಾರ. ಸಾಕ್ಷಾತ್ ಶ್ರೀಹರಿ ವಿಷ್ಣುವಿನ ಪರಮ ಅನುಗ್ರಹ ತಂದುಕೊಡುವ ಅತ್ಯಂತ ಪವಿತ್ರವಾದ ಯೋಗಿನಿ ಏಕಾದಶಿ ವ್ರತದ ಮಹತ್ವವೇನು, ಈ ಏಕಾದಶಿಯ ಪೂಜಾ ವಿಧಾನ, ಉಪವಾಸದ ನಿಯಮಗಳು ಮತ್ತು ಇದರ ಹಿಂದಿರುವ ರೋಮಾಂಚನಕಾರಿ ಪೌರಾಣಿಕ ಕಥೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡಿ. ಇದರಿಂದ ಭಗವಾನ್ ವಿಷ್ಣುವಿನ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ಈ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನಾಂಕವಾಗಿದೆ. ಹಿಂದೂ ಧರ್ಮದಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆಗೆ ಈ ದಿನವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿ ತಿಥಿಯು ಜುಲೈ 10ರಂದು ಬೆಳಿಗ್ಗೆ 8:16ಕ್ಕೆ ಆರಂಭವಾಗಿ ಜುಲೈ 11ರ ಮುಂಜಾನೆ 5:22ಕ್ಕೆ ಮುಕ್ತಾಯವಾಗುತ್ತದೆ. ಇನ್ನು ಉಪವಾಸ ಮುಗಿಸುವ ಪಾರಣ ಸಮಯ ಜುಲೈ 11ರ ಮಧ್ಯಾಹ್ನ 1:50ರಿಂದ ಸಂಜೆ 4:36ರವರೆಗೆ ಇರಲಿದೆ. ಈ ವ್ರತವನ್ನು ಆಚರಿಸುವುದರಿಂದ ಹಿಂದಿನ ಜನ್ಮದ ಪಾಪಗಳು ನಾಶವಾಗುತ್ತವೆ ಮತ್ತು ಆರೋಗ್ಯ ಹಾಗೂ ಸಂಪತ್ತು ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಭಕ್ತರು ಉಪವಾಸವಿದ್ದು ವಿಷ್ಣು ಸಹಸ್ರನಾಮ ಪಠಿಸುವುದು ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ವಾಡಿಕೆ. ಏಕಾದಶಿಯ ದಿನ ಅಕ್ಕಿ ಅಥವಾ ಅನ್ನ, ಗೋಧಿ, ಬೇಳೆಕಾಳುಗಳು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರವನ್ನು ಕಡ್ಡಾಯವಾಗಿ ತ್ಯಜಿಸಬೇಕು. ಸಂಪೂರ್ಣವಾಗಿ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಹಾಲು, ಹಣ್ಣುಗಳು, ಡ್ರೈ ಫ್ರೂಟ್ಸ್ ಮತ್ತು ಸಾಬೂದಾನಿ ಖಿಚಡಿಯನ್ನು ಸೇವಿಸಬಹುದು. ಉಪವಾಸದ ಅಡುಗೆಯಲ್ಲಿ ಕಲ್ಲು ಉಪ್ಪನ್ನು ಮಾತ್ರ ಬಳಸಿ. ವ್ರತದ ದಿನದಂದು ದೈಹಿಕ ಮತ್ತು ಮಾನಸಿಕ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಯಾರ ಮೇಲೆಯೂ ಕೋಪಗೊಳ್ಳಬೇಡಿ. ಯೋಗಿನಿ ಏಕಾದಶಿಯ ಪೂಜಾ ವಿಧಾನ, ಉಪವಾಸದ ನಿಯಮಗಳು ಮತ್ತು ಪಾರಣ ಸಮಯದ ಸಂಪೂರ್ಣ ವಿವರಗಳು ಇಲ್ಲಿವೆ. ಪೂಜಾ ವಿಧಾನ: ಏಕಾದಶಿಯ ದಿನ ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಭಗವಾನ್ ವಿಷ್ಣುವಿನ ಮುಂದೆ ಕೈಮುಗಿದು ದಿನಪೂರ್ತಿ ಶ್ರದ್ಧೆಯಿಂದ ಉಪವಾಸ ವ್ರತ ಮಾಡುವ ಸಂಕಲ್ಪ ಮಾಡಿ. ಪೂಜಾ ಕೋಣೆಯಲ್ಲಿ ಶ್ರೀಹರಿ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಮೂರ್ತಿ ಅಥವಾ ಫೋಟೋವನ್ನು ಇರಿಸಿ. ದೇವರಿಗೆ ಹಳದಿ ಹೂವುಗಳು, ಶ್ರೀಗಂಧ, ಧೂಪ, ದೀಪ ಮತ್ತು ತುಳಸಿ ದಳಗಳನ್ನು ಅರ್ಪಿಸಿ. ವಿಷ್ಣುವಿನ ಆರಾಧನೆಗೆ ತುಳಸಿ ಅತ್ಯಗತ್ಯ. ಪೂಜೆಯ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಕೊನೆಯಲ್ಲಿ ತುಪ್ಪದ ದೀಪದಿಂದ ಆರತಿ ಬೆಳಗಿ ಯೋಗಿನಿ ಏಕಾದಶಿ ವ್ರತ ಕಥೆಯನ್ನು ಆಲಿಸಿ. ಈ ಕಥೆಯನ್ನು ಕೇಳುವುದರಿಂದ ಅಥವಾ ಓದುವುದರಿಂದ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಮತ್ತು ಮನುಷ್ಯನ ಎಲ್ಲಾ ದೊಡ್ಡ ಪಾಪಗಳು ನಾಶವಾಗುತ್ತವೆ. ಪದ್ಮ ಪುರಾಣದ ಪ್ರಕಾರ ಯೋಗಿನಿ ಏಕಾದಶಿ ವ್ರತದ ಪೌರಾಣಿಕ ಕಥೆಯು ಕುಬೇರ ರಾಜ ಮತ್ತು ಅವನ ತೋಟಗಾರ ಹೇಮಮಾಲಿಯ ಸುತ್ತ ಸುತ್ತುತ್ತದೆ. ಶ್ರೀಕೃಷ್ಣನು ಈ ಕಥೆಯನ್ನು ಧರ್ಮರಾಜ ಯುಧಿಷ್ಠಿರನಿಗೆ ವಿವರಿಸಿದ್ದಾನೆ. ಸ್ವರ್ಗಲೋಕದ ಅಲಕಾಪುರಿ ಎಂಬ ನಗರದಲ್ಲಿ ಕುಬೇರ ಎಂಬ ರಾಜನಿದ್ದನು. ಅವನು ಶಿವನ ಪರಮ ಭಕ್ತನಾಗಿದ್ದು ಪ್ರತಿದಿನ ಶಿವಪೂಜೆ ಮಾಡುತ್ತಿದ್ದನು. ಕುಬೇರನ ಪೂಜೆಗಾಗಿ ಮಾನಸ ಸರೋವರದಿಂದ ಪ್ರತಿದಿನ ಮುಂಜಾನೆ ಹೂವುಗಳನ್ನು ತಂದುಕೊಡುವುದು ಹೇಮಮಾಲಿ ಎಂಬ ಯಕ್ಷ ತೋಟಗಾರನ ಕೆಲಸವಾಗಿತ್ತು. ಹೇಮನಿಗೆ ವಿಶಾಲಾಕ್ಷಿ ಎಂಬ ಅತ್ಯಂತ ಸುಂದರವಾದ ಹೆಂಡತಿ ಇದ್ದಳು. ಒಂದು ದಿನ ಹೇಮಮಾಲಿ ಮಾನಸ ಸರೋವರದಿಂದ ಹೂವುಗಳನ್ನು ಸಂಗ್ರಹಿಸಿದನು. ಆದರೆ ಹೆಂಡತಿಯ ಮೇಲಿನ ಅತಿಯಾದ ವ್ಯಾಮೋಹದಿಂದಾಗಿ ಹೂವುಗಳನ್ನು ಕುಬೇರನಿಗೆ ತಲುಪಿಸುವ ಬದಲು ಹೆಂಡತಿಯೊಂದಿಗೆ ಸಮಯ ಕಳೆಯಲು ಮನೆಗೆ ಹೋದನು. ಇತ್ತ ಪೂಜೆಯ ಸಮಯ ದಾಟಿದರೂ ಹೂವು ಬರದೇ ಇದ್ದುದರಿಂದ ಕುಬೇರನಿಗೆ ಕೋಪ ಬಂದಿತು. ರಾಜನ ಸೇವಕರು ಹೋಗಿ ನೋಡಿದಾಗ ಹೇಮಮಾಲಿ ಮನೆಯಲ್ಲಿ ಹೆಂಡತಿಯೊಂದಿಗೆ ಇರುವುದು ತಿಳಿಯಿತು. ವಿಷಯ ತಿಳಿದ ಕುಬೇರನು ಹೇಮಮಾಲಿಯನ್ನು ಸಭೆಗೆ ಕರೆಸಿ, ನೀನು ದೇವದೇವನಾದ ಶಿವನ ಪೂಜೆಯನ್ನು ನಿರ್ಲಕ್ಷಿಸಿ ಕರ್ತವ್ಯ ಲೋಪ ಎಸಗಿದ್ದೀಯಾ. ಆದ್ದರಿಂದ ನೀನು ಕುಷ್ಠರೋಗ ಪೀಡಿತನಾಗಿ ಭೂಲೋಕದಲ್ಲಿ ಅಲೆಯುವಂತಾಗಲಿ ಮತ್ತು ನಿನ್ನ ಹೆಂಡತಿಯಿಂದ ವಿರಹ ಹೊಂದಲಿ ಎಂದು ಶಾಪ ನೀಡಿದನು. ಶಾಪದ ಪ್ರಭಾವದಿಂದ ಹೇಮಮಾಲಿ ತಕ್ಷಣವೇ ಸ್ವರ್ಗದಿಂದ ಭೂಲೋಕಕ್ಕೆ ಬಿದ್ದನು ಮತ್ತು ಅವನ ಇಡೀ ಶರೀರ ಕುಷ್ಠರೋಗದಿಂದ ಆವೃತವಾಯಿತು. ಅವನು ಹಸಿವು, ನೀರಡಿಕೆ ಮತ್ತು ತೀವ್ರ ದೈಹಿಕ ನೋವಿನಿಂದ ಕಾಡುಗಳಲ್ಲಿ ಅಲೆಯತೊಡಗಿದನು. ಆದರೆ ಹಿಂದಿನ ಶಿವಸೇವೆಯ ಪುಣ್ಯದಿಂದಾಗಿ ಅವನಿಗೆ ಹಳೆಯ ನೆನಪುಗಳು ಹಾಗೆ ಉಳಿದಿದ್ದವು. ಹೀಗೆ ಅಲೆಯುತ್ತಾ ಒಂದು ದಿನ ಅವನು ಹಿಮಾಲಯ ಪರ್ವತದಲ್ಲಿದ್ದ ಮಾರ್ಕಂಡೇಯ ಋಷಿಗಳ ಆಶ್ರಮವನ್ನು ತಲುಪಿದನು. ಹೇಮಮಾಲಿಯ ದಯನೀಯ ಸ್ಥಿತಿಯನ್ನು ನೋಡಿ ಕರಗಿದ ಋಷಿಗಳು ಅವನ ಕಷ್ಟಕ್ಕೆ ಕಾರಣ ಕೇಳಿದರು. ಹೇಮಮಾಲಿ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸಿ ಪರಿಹಾರ ನೀಡುವಂತೆ ಬೇಡಿಕೊಂಡನು. ಆಗ ಮಾರ್ಕಂಡೇಯ ಋಷಿಗಳು, ನೀನು ಸತ್ಯವನ್ನೇ ನುಡಿದಿರುವೆ. ನಿನ್ನ ಪಾಪ ವಿಮೋಚನೆಗಾಗಿ
ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸು. ಇದರಿಂದ ನಿನ್ನ ರೋಗ ವಾಸಿಯಾಗುತ್ತದೆ ಎಂದು ಸಲಹೆ ನೀಡಿದರು. ಋಷಿಗಳ ಅಪ್ಪಣೆಯಂತೆ ಹೇಮಮಾಲಿ ಯೋಗಿನಿ ಏಕಾದಶಿಯ ದಿನದಂದು ನಿಯಮಬದ್ಧವಾಗಿ ಉಪವಾಸ ಮತ್ತು ವಿಷ್ಣು ಪೂಜೆಯನ್ನು ಮಾಡಿದನು. ಈ ವ್ರತದ ಪ್ರಭಾವದಿಂದ ಅವನ ಕುಷ್ಠರೋಗವು ಸಂಪೂರ್ಣವಾಗಿ ಗುಣವಾಗಿ ಅವನು ತನ್ನ ಹಳೆಯ ದಿವ್ಯ ರೂಪವನ್ನು ಮರಳಿ ಪಡೆದನು. ನಂತರ ಅವನು ಸ್ವರ್ಗಲೋಕಕ್ಕೆ ಹಿಂತಿರುಗಿ ತನ್ನ ಹೆಂಡತಿಯೊಂದಿಗೆ ಸುಖವಾಗಿ ಬಾಳಿದನು. ಶ್ರೀಕೃಷ್ಣನ ಪ್ರಕಾರ ಈ ಯೋಗಿನಿ ಏಕಾದಶಿ ವ್ರತದ ಕಥೆಯನ್ನು ಕೇಳುವುದರಿಂದ ಅಥವಾ ಓದುವುದರಿಂದ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಮತ್ತು ಮನುಷ್ಯನ ಎಲ್ಲಾ ದೊಡ್ಡ ಪಾಪಗಳು ನಾಶವಾಗುತ್ತವೆ. ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.